ಹಲೋ ಫ್ರೆಂಡ್ಸ್, ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ. ಇದಕ್ಕೆ ಬೇಕಾಗೋ ಸಾಮಾನು: ಮಾವಿನಕಾಯಿನ ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ. ಅದಾದ ನಂತರ ಹಸಿಮೆಣಸು 3 ರಿಂದ 4 ತಗೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂತ ತಗೋಬಹುದು. ಕರಿಬೇವಿನ ಸೊಪ್ಪು, ಗೇರ್ ಬೀಜ, ಇದು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದನ್ನ ಕಂಪಲ್ಸರಿ ಹಾಕಿ. ನನಗೆ ಸ್ವಲ್ಪ ಜಾಸ್ತಿ ಇಷ್ಟ ಆಗೋಸ್ಕರ ಒಂಚೂರು ಜಾಸ್ತಿ ತಗೊಂಡಿದ್ದೀನಿ. ಆಮೇಲೆ ನೀರುಳ್ಳಿ 4 ರಿಂದ 5 ತಗೊಂಡಿದ್ದೀನಿ. ನಿಮಗೆ ಇಟ್ಸ್ ಡಿಪೆಂಡ್ಸ್ ಆನ್ ಯು. ನಿಮಗೆ ಜಾಸ್ತಿ ನೀರುಳ್ಳಿ ಬೇಡ ಅಂದ್ರೆ ಕಡಿಮೆ ತಗೊಳ್ಳಿ. ಅದರ್ವೈಸ್ ನಾನು ಸ್ವಲ್ಪ ಚೆನ್ನಾಗಿರುತ್ತೆ ನೀರುಳ್ಳಿ, ಅದಕ್ಕೋಸ್ಕರ ನಾನು 4 ನೀರುಳ್ಳಿ ತಗೊಂಡಿದ್ದೀನಿ. ಅರಿಶಿನ, ಸ್ವಲ್ಪ ಸಕ್ಕರೆ, ಅದಾದ ನಂತರ ಸಾಸಿವೆ, ಉದ್ದಿನಬೇಳೆ. ಓಕೆ, ಇದಿಷ್ಟು ರೆಡಿ ಇದೆ. ಬನ್ನಿ ಮಾಡೋಣ. ಆಲ್ರೆಡಿ ಅನ್ನ ಮಾಡಿಟ್ಕೊಂಡಿದ್ದೀನಿ. ಬನ್ನಿ ಮಾಡೋಣ. ಉದ್ದಿನಬೇಳೆ ಸ್ವಲ್ಪ ಹಾಕೋಬೇಕು. ಇದನ್ನ ಒಂಚೂರು ನೀರು ಅದಾದ್ಮೇಲೆ ಸಾಸಿವೆ ಹಾಕೊಳ್ಳಿ ನೋಡಿ. ಅದಾದ ನಂತರ ಗೇರ್ ಬೀಜ ಹಾಕೊಂಡಿದ್ದೀನಿ. ಇದು ಸ್ವಲ್ಪ ಕೆಂಪಾಗಬೇಕು, ಆವಾಗ ನಿಮಗೆ ಏನಾಗುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಾದ ನಂತರ ನಾನು ಮೆಣಸು ಹಾಕೊಂಡೆ. ಮೆಣಸು ಸ್ವಲ್ಪ ಸಿಡಿಯುತ್ತೆ ಹುಷಾರಾಗಿರಿ. ಅದಾದ ನಂತರ ಕಬೇವಿನ ಸೊಪ್ಪು ಏನಿದೆ ಅದನ್ನ ಹಾಕೊಂಡು ನೆಕ್ಸ್ಟ್ ನೀರುಳ್ಳಿ ಹಾಕೊಂಡೆ. ನೀರುಳ್ಳಿ ಸ್ವಲ್ಪ ಕೆಂಪಾಗಿ ಹೊರಬೇಕು, ಅಲ್ಲಿವರೆಗೂ ಹುರಿಬೇಕು. ಅದರದ್ದು ಆ ನೀರು ಹೋಗಬೇಕು. ಒಂದು ರೀತಿ ಕೆಂಪಾಗುವವರೆಗೂ ನೀರುಳ್ಳಿನ ಹುರಿಬೇಕು. ಬೇಕಿದ್ರೆ ಒಂದು ಉಪ್ಪು ಹಾಕೊಳ್ಳಿ. ನಾನು ರೈಸಿಗೆ ಉಪ್ಪು ಹಾಕಿದ್ದೀನಿ. ಸೊ ರೈಸಿಗೆ ಉಪ್ಪು ಹಾಕಿದ್ರೆ ರೈಸ್ ಮಾಡುವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಚೂರು ಉಪ್ಪು ಹಾಕಬೇಕು. ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋದು. ಇವಾಗ ಹಾಕೋದು ನೀರುಳ್ಳಿ ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀರುಳ್ಳಿ ಮಾಡುವಾಗ ಇವಾಗ ಒಂಚೂರು ಉಪ್ಪು ಹಾಕಿದ್ರೆ ಉಪ್ಪು ಸ್ವಲ್ಪ ಹಾಕೊಂಡಿರಿ. ಹೈ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಹುರಿಬೇಕು ನೋಡಿ. ಅದಾದ ನಂತರ ಅರಿಶಿನ ಹಾಕಿದ್ದೀನಿ. ಅರಿಶಿನ ಹಾಕಿ ಚೆನ್ನಾಗಿ ಹಾಕಿ ಒಂದು ರೀತಿ ಚೆನ್ನಾಗಿ ಸ್ಮೆಲ್ ಬರುತ್ತೆ. ನಿಮ್ಗೆ ಅರಿಶಿನ ಸ್ಮೆಲ್ ಇಷ್ಟ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ನಾನು ಹಾಕ್ತೀನಿ, ನನಗೆ ತೊಂದರೆ ಆಗಲ್ಲ. ಸರಿ ನೋಡಿ, ಇವಾಗ ಇದು ಆಗ್ತಾ ಬಂದಿದೆ. ಚೆನ್ನಾಗಿ ಕುದಿದೆ. ಒಂದು 2 ನಿಮಿಷ ಹುರಿಬೇಕು. ತುಂಬ ಚೆನ್ನಾಗಿ ಬರುತ್ತೆ, ಇದು ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ಹಾಕಿ. ನೀರುಳ್ಳಿ ಚೆನ್ನಾಗಿ ಹುರಿದ ನಂತರ ಇವಾಗ ಮಾವಿನಕಾಯಿ ತುರಿದಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಬೇಕು ನೋಡಿ. ಅದು ಬುಡ ಹಿಡಿಯುತ್ತೆ, ಸ್ವಲ್ಪ ಹುಷಾರಾಗಿರಿ. ಅದಾದ ನಂತರ ಹೈ ಫ್ಲೇಮಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಸ್ವಲ್ಪ ಹಸಿ ವಾಸನೆ ಹೋಗಬೇಕಷ್ಟೇ. ಈ ರೀತಿ ಮಿಕ್ಸ್ ಮಾಡಿ. ಇವಾಗ ನಿಮಗೆ ಅದು ಉಪ್ಪು ಬೇಕು ಅಂದರೆ ಹಾಕ್ಕೊಂಡು ನಾನು 1/2 ಸ್ಪೂನ್ ಹಾಕಿದ್ದೀನಿ ಅಷ್ಟೇ. ಅದಾದ ನಂತರ ಸ್ವಲ್ಪ ಚೂರು ಸಕ್ಕರೆ ಹಾಕಬೇಕು, ಟೇಸ್ಟ್ ಬರುತ್ತೆ. ಸಕ್ಕರೆ ತಿನ್ನಲ್ಲ ಅಂದರೆ ಎಲ್ಲ ಅಷ್ಟೊಂದು ಚೆನ್ನಾಗಿ ಆಗಲ್ಲ. ಚೂರು ಹಾಕಿ ಹಾಕ್ಬೋದು, ತೊಂದರೆ ಇಲ್ಲ. ಚೂರು ಹಾಕೋದಷ್ಟೇ. ಇದನ್ನು ಮಿಕ್ಸ್ ಮಾಡಿದರೆ ಎಸ್ ರೆಡಿ ನೋಡಿ. ರೆಡಿ ಆಗಿದೆ. ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ. ನನ್ನ ರೈಸ್ ಕೂಡ ರೆಡಿ ಆಗಿದೆ. ಸೊ ಅದನ್ನು ಮಿಕ್ಸ್ ಮಾಡಬೇಕು ಇವಾಗ.